ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 56ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ತುಂಬ ಇಂಪಾರ್ಟೆಂಟ್ ಆದ ಒಂದು ವಿಶೇಷವಾದ ಟಾಪಿಕನ್ನು ತಿಳ್ಕೊಳ್ಬೇಕು. ಈ ಟಾಪಿಕನ್ನು ಪರ್ಫೆಕ್ಟಾಗಿ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ನೀವು ಅತಿ ಸುಲಭವಾಗಿ ಇಂಗ್ಲೀಷ್ ವಾಕ್ಯಗಳನ್ನು ರಚಿಸಿ ಮಾತಾಡೋದನ್ನು ಕಲಿತೀರಿ. ನಿಮ್ಮ ಸ್ಪೋಕನ್ ಇಂಗ್ಲೀಷ್ ಭವಿಷ್ಯಕ್ಕೆ ಇದೊಂದು ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಹಾಗಾಗಿ ಈ ವಿಡಿಯೋದಲ್ಲಿ ಇರುವಂತಹ ವಿಷಯವನ್ನು ಪರ್ಫೆಕ್ಟಾಗಿ ತಿಳ್ಕೊಂಡು ಅದರಲ್ಲಿ ಹೇಳಿರುವಂಥ ರೂಲ್ಸ್ಗಳನ್ನು ಮತ್ತು ಸೂಚನೆಗಳನ್ನು ಕರೆಕ್ಟಾಗಿ ಪಾಲಿಸಿ ನೀವು ನಿಮ್ಮ ಭವಿಷ್ಯವನ್ನು ಉಜ್ವಲ ಮಾಡ್ಕೊಳ್ತೀರಂತ ಭರವಸೆ ಇದೆ. ಯಾಕಂದರೆ ಆಲ್ರೆಡಿ ನಾವು 56ನೇ ಕ್ಲಾಸಿಗೆ ಬಂದಿದ್ದೇವೆ. ಎಲ್ಲ ಥರದ ಟೆನ್ಸ್ಗಳನ್ನು ನಾವು ಕಲ್ತಿದ್ದೇವೆ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್, ಇವುಗಳ 4 ವಿಧಗಳು ಎಲ್ಲವನ್ನೂ ತಿಳ್ಕೊಂಡು ಸಕಾರಾತ್ಮಕ, ನಕಾರಾತ್ಮಕ, ಪ್ರಶ್ನಾರ್ಥಕ ಮತ್ತು ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯಗಳನ್ನು ಹೇಗೆ ತಯಾರಿಸಬೇಕಂತ ಕೂಡ ತಿಳ್ಕೊಂಡಿದ್ದೇವೆ. ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ನಾನು ಇಂಗ್ಲೀಷ್ ಗ್ರಾಮರನ್ನು ಹೇಳ್ಕೊಡ್ತೀನಿ. ಇವತ್ತಿನ ಕ್ಲಾಸಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಆದ 5 ಸೂಪರ್ ಟೆನ್ಸಸ್ ಅಂದರೆ 5 ವಿಶೇಷ ಟೆನ್ಸ್ಗಳನ್ನು, ಆಲ್ರೆಡಿ ಕಲ್ತಂಥ ಟೆನ್ಸ್ಗಳನ್ನು ಫೋಕಸ್ ಮಾಡಿ ಹೇಳ್ಕೊಡ್ತೀನಿ. ಆಮೇಲೆ ಅದ್ರ ಜೊತೆ ಒಂದು ವರ್ಬ್ ಹೆಲಿಕಾಪ್ಟರ್ ಏನು ಕೆಲಸ ಮಾಡುತ್ತೆ? ಹೆಲಿಕಾಪ್ಟರ್ ಪ್ರಯಾಣಿಕರನ್ನು ತೆಗೆದುಕೊಂಡು ಹೋಗಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಬಿಡುತ್ತೆ. ಅದೇ ತರಹ ವರ್ಬ್ ಹೆಲಿಕಾಪ್ಟರ್ಗೆ ಕೆಲಸ ಏನಂದರೆ, ಹೆಲಿಕಾಪ್ಟರ್ ಒಂದು ವರ್ಬನ್ನು ತಗೊಂಡು ಮತ್ತೊಂದು ಜಾಗಕ್ಕೆ ಹೋಗಿಬಿಡುತ್ತೆ. ಆ ಥರ ವರ್ಬಿಂದ ನಾವು ಬೇರೆ ಬೇರೆ ವಾಕ್ಯಗಳನ್ನು ತಯಾರು ಮಾಡೋದನ್ನು ಇವತ್ತಿನ ಕ್ಲಾಸಲ್ಲಿ ಕಲಿತೇವೆ. ತುಂಬ ಇಂಪಾರ್ಟೆಂಟ್ ಇದೆ, ದಯವಿಟ್ಟು ಇದನ್ನು ಸ್ವಲ್ಪ ಗಮನ ಕೊಟ್ಟು ಕಲೀರಿ. ಟೋಟಲ್ ನಾವು ಕಲೀಲಿಕ್ಕಿರುವಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಈಗ ನಡೆಯೋ ವಿಷಯಗಳು, ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ಮುಂದೆ ನಡೆಯೋ ವಿಷಯಗಳು, ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ಹಿಂದೆ ನಡೆದ ವಿಷಯಗಳು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಭೂತಕಾಲದಲ್ಲಿ ಮುಗಿದ ವಿಷಯಗಳನ್ನು ವರ್ತಮಾನ ಕಾಲದಲ್ಲಿ ಹೇಳುವಂಥದ್ದು. ಅಂದರೆ ಆಲ್ರೆಡಿ ಕೆಲಸ ಮುಗಿದಿದೆ, ಅದರ ಪರಿಣಾಮ ಇನ್ನೂ ಇರುತ್ತೆ, ಅದನ್ನು ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಈಗ ಸದ್ಯದಲ್ಲಿ ನಡೀತಾ ಇರುವಂಥ ಕೆಲಸಗಳು ಅಂದರೆ ಮಾಡುತ್ತಿರುವ ಕೆಲಸ, ಇದನ್ನು ಸೂಚಿಸಲಿಕ್ಕೆ. ಅಂದರೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ, ನೀವು ನನ್ನನ್ನು ಆಲಿಸ್ತಾ ಇದ್ದೀರಿ, ಈ ಥರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈ 5 ಟೆನ್ಸ್ಗಳ ಬಗ್ಗೆ ಫೋಕಸ್ ಮಾಡಿ ನಾನು ವರ್ಬ್ ಹೆಲಿಕಾಪ್ಟರ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ಅದನ್ನು ನೀವು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ 100% ನೀವು ಇಂಗ್ಲೀಷಲ್ಲಿ ಸುಲಭವಾಗಿ ಮಾತಾಡೋದನ್ನು ಕಲಿತೀರಿ. ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಇದು ವರ್ಬ್ ಹೆಲಿಕಾಪ್ಟರ್. ಈ ಹೆಲಿಕಾಪ್ಟರಲ್ಲಿ ವರ್ಬ್ಗಳ ಲಿಸ್ಟ್ ಇದೆ. ಅಂದರೆ ಟೇಕ್, ಗಿವ್, ಬ್ರಿಂಗ್, ಹೀಗೆ ವರ್ಬ್ಗಳ ಲಿಸ್ಟ್ ಇದೆ. ನೀವೇನು ಮಾಡಬೇಕೀಗ? ಫಸ್ಟಿಗೆ ಈ ವರ್ಬ್ ಹೆಲಿಕಾಪ್ಟರ್ ಅಂದ್ರೇನು? ಈ ವರ್ಬ್ ಹೆಲಿಕಾಪ್ಟರ್ ಅನ್ನೋದು ನಿಮ್ಮನ್ನು ಸ್ವಲ್ಪ ಸಮಯದಲ್ಲಿ ಸಿಂಪಲ್ ಇಂಗ್ಲೀಷ್ನಲ್ಲಿ ಮಾತನಾಡಿಸಬಲ್ಲ ಒಂದು ಪವರ್ಫುಲ್ ಆಯುಧ. ಇದರಲ್ಲಿ ವಾಕ್ಯವನ್ನು, ಅದು ಪ್ರಶ್ನೆ ಆಗಿರ್ಬೋದು ಅಥವಾ ಹೌದು ಅಥವಾ ಅಲ್ಲ ಅನ್ನೋ ಉತ್ತರ ಆಗಿರ್ಬೋದು, ಹೆಲಿಕಾಪ್ಟರ್ ಆಗಿ ಅಂದರೆ ವಾಕ್ಯವನ್ನು ಹೆಲಿಕಾಪ್ಟರ್ ಆಗಿ ತಿಳ್ಕೊಂಡು ವರ್ಬನ್ನು ಪ್ರಯಾಣಿಕನಾಗಿ ಭಾವಿಸಬೇಕು. ಹೆಲಿಕಾಪ್ಟರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಪ್ರಯಾಣಿಕನನ್ನು ಹತ್ತಿಸಿಕೊಂಡು ಹೋಗಿ ಅವನನ್ನು ಅವನ ಗಮ್ಯಸ್ಥಾನದಲ್ಲಿ ಇಳಿಸುತ್ತೆ. ಆಮೇಲೆ ಬೇರೆ ಪ್ರಯಾಣಿಕನನ್ನು ಹತ್ತಿಸ್ಕೊಳ್ಳುತ್ತೆ. ಅದೇ ಥರ ನಾವು ಒಂದು ಸೆಂಟೆನ್ಸ್ ಓದಿದ ಮೇಲೆ ಅದರಲ್ಲಿರುವ ವರ್ಬನ್ನು ತೆಗೆದುಕೊಂಡು ಆ ಸ್ಥಾನದಲ್ಲಿ ಬೇರೆ ವರ್ಬನ್ನು ಜೋಡಿಸಿ ಪೂರ್ತಿ ಸೆಂಟೆನ್ಸನ್ನು ಮತ್ತೆ ಓದಬೇಕು. ಹೀಗೆ ವಾಕ್ಯದಲ್ಲಿಯ ವರ್ಬನ್ನು ಬದಲಾಯಿಸುತ್ತಾ ಜೋರಾಗಿ ಓದುವುದೇ ವರ್ಬ್ ಹೆಲಿಕಾಪ್ಟರ್ನ ಸಂಕೇತ. ಇದರಲ್ಲಿ ಕೇವಲ ಸಬ್ಜೆಕ್ಟ್ ಮತ್ತು ವರ್ಬ್ ಮಾತ್ರ ಇರುತ್ತೆ, ಅಬ್ಜೆಕ್ಟನ್ನು ಉಪಯೋಗಿಸ್ತಿಲ್ಲ. ಯಾಕಂದರೆ ಅದು ನೆಕ್ಸ್ಟ್ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಯಾಕಂದರೆ 5 ಸೂಪರ್ ಟೆನ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ ನಂತರ ನಿಮಗೆ ನೆಕ್ಸ್ಟು ಅಬ್ಜೆಕ್ಟು ಪ್ಲಸ್ ಕಾಂಪ್ಲಿಮೆಂಟ್ ವರ್ಡ್ಗಳನ್ನು ಸೇರಿಸಿ ಮಾಡಲಿಕ್ಕೆ ನಿಮಗೆ ಬರುತ್ತೆ, ಆಟೋಮೆಟಿಕ್ ನಿಮಗೆ ಬರುತ್ತೆ. ಅಬ್ಜೆಕ್ಟನ್ನು ನಂತರ ಚಾಪ್ಟರ್ಗಳಲ್ಲಿ ತಿಳ್ಕೊಳ್ಳೋಣ. ಈಗ ಏನು ಮಾಡ್ಬೇಕಂತ ಹೇಳಿದ್ರೆ, ವರ್ಬ್ ಅನ್ನು ಹೇಗೆ ಬಳಸ್ಬೇಕಂತ ಹೇಳ್ತೀನಿ. 5 ಸೂಪರ್ ಟೆನ್ಸ್ ಅಂದರೆ ನಾವು ಈಗಾಗಲೇ 5 ಸೂಪರ್ ಟೆನ್ಸನ್ನು ನೋಡಿದ್ದೇವೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇವುಗಳಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಫಸ್ಟಿಗೆ ತಗೊಳ್ಳೋಣ. ಈಗ ನಾವೇನು ಮಾಡಬೇಕು, ಅದಕ್ಕೆ ತಕ್ಕಂಥ ಪ್ರಶ್ನೆ ಮತ್ತು ಅದರ ಉತ್ತರ ಎಸ್ ಅಥವಾ ನೋ ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ನಂತರ ಉಳಿದ 4 ಟೆನ್ಸ್ಗಳ ಪ್ರಾಕ್ಟೀಸನ್ನು ಮಾಡಬೇಕು. ಈಗ ನೋಡಿ ಯಾವ ಥರ ಮಾಡಬೇಕಂತ ಹೇಳಿದರೆ, ಇಲ್ಲಿ ನೋಡಿ, ಕ್ವಶನ್ ಏನಿದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಡೂ ಯು ಟೇಕ್, ಡೂ ಹೆಲ್ಪಿಂಗ್ ವರ್ಬ್ ಆಗಿ ಬಂದಿದೆ, ಯು ಸಬ್ಜೆಕ್ಟು, ಟೇಕ್ ಇದು ವರ್ಬ್. ಇದನ್ನು ಪೂರ್ತಿ ಪ್ರಶ್ನೆಯನ್ನು ಜೋರಾಗಿ ಓದಬೇಕು. ಡೂ ಯು ಟೇಕ್
ನಂತರ ಡು ಯು ಟೇಕ್ ಅಂದರೆ ನೀನು ತೆಗೆದುಕೊಳ್ಳುತ್ತೀಯಾ. ನಂತರ ನಾನೇನು ಹೇಳಬೇಕು, ಅದಕ್ಕೆ ಉತ್ತರವನ್ನು ಹೇಳಬೇಕು. ಸಬ್ಜೆಕ್ಟ್ ಯಾವುದಿರಬೇಕು, ಐ ಅಂದರೆ ನಾನು. ಐ ಟೇಕ್, ಎಸ್ ಐ ಟೇಕ್, ಹೌದು ನಾನು ತೆಗೆದುಕೊಳ್ಳುತ್ತೇನೆ. ನಂತರ ಉತ್ತರ ನೆಗೆಟಿವ್ ಆಗಿ ಹೇಳಬೇಕು. ನೋ, ಇಲ್ಲ, ಐ ಡೋಂಟ್ ಟೇಕ್, ನಾನು ತೆಗೆದುಕೊಳ್ಳುವುದಿಲ್ಲ. ಹೀಗೆ ಪ್ರಶ್ನೆಯನ್ನು ನೀವೇ ಕೇಳಬೇಕು, ಉತ್ತರವನ್ನು ಹೌದು ಅಂತ ಕೂಡ ಹೇಳಬೇಕು, ನಂತರ ಉತ್ತರವನ್ನು ಇಲ್ಲ ಅಂತ ಕೂಡ ಹೇಳಬೇಕು. ಯಾವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ಇಲ್ಲಿ ಡು ಯು ಟೇಕ್, ಎಸ್ ಐ ಟೇಕ್, ನೋ ಐ ಡೋಂಟ್ ಟೇಕ್. ಆಮೇಲೆ ಇಲ್ಲಿ ವರ್ಬನ್ನು ಚೇಂಜ್ ಮಾಡಬೇಕು, ನೆಕ್ಸ್ಟ್ ವರ್ಬನ್ನು ತಗೊಳ್ಬೇಕು. ಡು ಯು ಗಿವ್, ನೀನು ಕೊಡ್ತೀಯಾ. ಎಸ್ ಐ ಗಿವ್, ನಾನು ಕೊಡ್ತೇನೆ, ಹೌದು ನಾನು ಕೊಡ್ತೇನೆ. ನೋ ಐ ಡೋಂಟ್ ಗಿವ್, ನಾನು ಕೊಡುವುದಿಲ್ಲ. ಅದೇ ಥರ ಡು ಯು ಬ್ರಿಂಗ್, ನೀನು ತರುತ್ತೀಯಾ. ಎಸ್ ಐ ಬ್ರಿಂಗ್, ಹೌದು ನಾನು ತರುತ್ತೇನೆ. ನೋ ಐ ಡೋಂಟ್ ಬ್ರಿಂಗ್, ಇಲ್ಲ ನಾನು ತರುವುದಿಲ್ಲ. ಹೀಗೆ ವರ್ಬ್ಗಳನ್ನು ಚೇಂಜ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಈಗ ಇದೇ ಥರ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿ ಆದ ತಕ್ಷಣ ನೆಕ್ಸ್ಟು ಸಿಂಪಲ್ ಫ್ಯೂಚರ್ ಟೆನ್ಸಿಗೆ ಬರಬೇಕು. ವಿಲ್ ಯು ಟೇಕ್, ನೀನು ತೆಗೆದುಕೊಳ್ಳುವೆಯಾ. ಯಾವಾಗ ಫ್ಯೂಚರಲ್ಲಿ ತೆಗೆದುಕೊಳ್ಳುವೆಯಾ, ಆವಾಗ ಉತ್ತರ ಹೇಳಬೇಕು ಎಸ್ ಅಂತ ಪಾಸಿಟಿವ್ ಸೆಂಟೆನ್ಸ್ ಆಗಿ. ಎಸ್ ಐ ವಿಲ್ ಟೇಕ್, ನಾನು ತೆಗೆದುಕೊಳ್ಳುವೆನು. ಆಮೇಲೆ ನೆಗೆಟಿವ್ ಆಗಿ ಹೇಳಬೇಕು, ನೋ ಐ ವಾಂಟ್ ಟೇಕ್, ಇಲ್ಲ ನಾನು ತೆಗೆದುಕೊಳ್ಳುವುದಿಲ್ಲ. ಮತ್ತೆ ವರ್ಬನ್ನು ಚೇಂಜ್ ಮಾಡಬೇಕು. ವಿಲ್ ಯು ಗಿವ್, ನೀನು ಕೊಡುವೆಯಾ ಅಂದರೆ ಭವಿಷ್ಯತ್ ಕಾಲದಲ್ಲಿ ನೀನು ಕೊಡ್ತೀಯಾ. ಆನ್ಸರ್ ಹೇಳಬೇಕು ಎಸ್ ಐ ವಿಲ್ ಗಿವ್, ನಾನು ಕೊಡ್ತೇನೆ. ನೋ ಐ ವಾಂಟ್ ಗಿವ್, ಐ ವಿಲ್ ನಾಟ್ ಗಿವ್, ನಾನು ಕೊಡುವುದಿಲ್ಲ. ವಿಲ್ ಯು ಡ್ರಿಂಕ್, ನೀನು ಕುಡಿಯುತ್ತೀಯಾ ಅಂದರೆ ಯಾವುದಾದ್ರು ಪಾನೀಯವನ್ನು ನೀನು ಕುಡಿತೀಯಾ, ಹೌದಂತ ಹೇಳಬೇಕು. ಎಸ್ ಐ ವಿಲ್ ಡ್ರಿಂಕ್, ನಾನು ಕುಡಿಯುತ್ತೇನೆ. ನೋ ಐ ವಿಲ್ ನಾಟ್ ಡ್ರಿಂಕ್, ಇಲ್ಲ ನಾನು ಕುಡಿಯುವುದಿಲ್ಲ. ಹೀಗೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟು ಸಿಂಪಲ್ ಫ್ಯೂಚರನ್ನು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟು ನಾವು ಸಿಂಪಲ್ ಪಾಸ್ಟ್ ಟೆನ್ಸನ್ನು ಅಂದರೆ ಹಿಂದೆ ನಡೆದ ವಿಷಯಗಳು, ಸಾದಾ ಭೂತಕಾಲ, ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಹೇಗೆ, ಅದರ ಹೆಲ್ಪಿಂಗ್ ವರ್ಬ್ ಏನಿರುತ್ತೆ. ಡಿಡ್ ಯು ಟೇಕ್, ನೀನು ತೆಗೆದುಕೊಂಡೆಯಾ. ಆವಾಗ ಉತ್ತರ ಹೇಳಬೇಕು ಎಸ್ ಐ ಟೂಕ್, ಹೌದು ನಾನು ತೆಗೆದುಕೊಂಡೆ. ಅದೇ ಥರ ಉತ್ತರ ನೆಗೆಟಿವ್ ಆಗಿ ಕೂಡ ಹೇಳಬೇಕು. ನೋ ಐ ಡಿಡ್ ನಾಟ್ ಟೇಕ್, ನಾನು ತೆಗೆದುಕೊಳ್ಳಲಿಲ್ಲ. ಡಿಡ್ ಯು ಬ್ರೇಕ್, ನೀನು ಮುರಿದೆಯಾ. ಎಸ್ ಐ ಬ್ರೋಕ್, ನಾನು ಮುರಿದೆ. ನೋ ಐ ಡಿಡ್ ನಾಟ್ ಬ್ರೇಕ್, ನಾನು ಮುರಿಯಲಿಲ್ಲ. ಡಿಡ್ ಯು ಸಿಟ್, ನೀನು ಕುತ್ಕೊಂಡ್ಯಾ. ಎಸ್ ಐ ಸ್ಯಾಟ್. ನೋ ಐ ಡಿಡ್ ನಾಟ್ ಸಿಟ್, ಹೌದು ನಾನು ಕುತ್ಕೊಂಡೆ, ಇಲ್ಲ ನಾನು ಕುತ್ಕೊಳ್ಳಿಲ್ಲ. ಡಿಡ್ ಯು ರೈಟ್ ದ ಲೆಟರ್, ನೀನು ಪತ್ರವನ್ನು ಬರೆದೆಯಾ. ಎಸ್ ಐ ರೋಟ್ ದ ಲೆಟರ್, ನಾನು ಪತ್ರವನ್ನು ಬರೆದೆ. ನೋ ಐ ಡಿಡ್ ನಾಟ್ ರೈಟ್ ದ ಲೆಟರ್, ನಾನು ಪತ್ರವನ್ನು ಬರೀಲಿಲ್ಲ. ಡಿಡ್ ಯು ಕಾಲ್ ಹಿಮ್, ನೀನು ಅವನನ್ನು ಕರೆದ್ಯಾ. ಎಸ್ ಐ ಕಾಲ್ಡ್ ಹಿಮ್, ನಾನು ಅವನನ್ನು ಕರೆದೆ. ನೋ ಐ ಡಿಡ್ ನಾಟ್ ಕಾಲ್ ಹಿಮ್, ನಾನು ಅವನನ್ನು ಕರೀಲಿಲ್ಲ. ಡಿಡ್ ಯು ಸಿಂಗ್, ನೀನು ಹಾಡಿದ್ಯಾ. ಎಸ್ ಐ ಸ್ಯಾಂಗ್, ಹೌದು ನಾನು ಹಾಡಿದೆ. ನೋ ಐ ಡಿಡ್ ನಾಟ್ ಸಿಂಗ್, ನಾನು ಹಾಡಲಿಲ್ಲ. ಇದಾದ ನಂತರ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪೂರ್ಣ ವರ್ತಮಾನ ಕಾಲ, ಕೆಲಸ ಹಿಂದೆ ಮುಗಿದಿರುತ್ತೆ, ಅದರ ಪರಿಣಾಮ ಇನ್ನೂ ಇರುತ್ತಲ್ಲ, ಆ ಟೆನ್ಸನ್ನು ತೊಗೊಳ್ಬೇಕು. ಹ್ಯಾವ್ ಟೇಕನ್, ನೀನು ತೆಗೆದುಕೊಂಡಿದ್ದೀಯಾ. ಎಸ್ ಐ ಹ್ಯಾವ್ ಟೇಕನ್, ಹೌದು ನಾನು ತೆಗೆದುಕೊಂಡಿದ್ದೇನೆ. ನೋ ಐ ಹ್ಯಾವ್ ಟೇಕನ್, ನಾನು ತೆಗೆದುಕೊಂಡಿಲ್ಲ. ಹ್ಯಾವ್ ಯು ಗಾನ್, ನೀನು ಹೋಗಿದ್ದೀಯಾ. ಎಸ್ ಐ ಹ್ಯಾವ್ ಗಾನ್, ನಾನು ಹೋಗಿದ್ದೇನೆ. ನೋ ಐ ಹ್ಯಾವ್ ನಾಟ್ ಗಾನ್. ಹ್ಯಾವ್ ಯು ರಿಟರ್ನ್, ನೀನು ಬರೆದಿದ್ದೀಯಾ. ಎಸ್ ಐ ಹ್ಯಾವ್ ರಿಟರ್ನ್. ನೋ ಐ ಹ್ಯಾವ್ ನಾಟ್ ರಿಟರ್ನ್. ಹೀಗೆ ಬೇರೆ ಬೇರೆ ವರ್ಬ್ಗಳನ್ನು ತೊಗೊಂಡು ಪ್ರಾಕ್ಟೀಸ್ ಆದಮೇಲೆ ಲಾಸ್ಟಿಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಈಗ ತಾತ್ಕಾಲಿಕವಾಗಿ ನಡೆಯುವಂಥ ಕೆಲಸ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಆರ್ ಯು ಟೇಕಿಂಗ್, ನೀನು ತೆಗೆದುಕೊಳ್ಳುತ್ತಾ ಇದ್ದೀಯಾ. ಎಸ್ ಐ ಆಮ್ ಟೇಕಿಂಗ್, ನಾನು ತೆಗೆದುಕೊಳ್ಳುತ್ತಾ ಇದ್ದೇನೆ. ನೋ ಐ ಆಮ್ ನಾಟ್ ಟೇಕಿಂಗ್, ನಾನು ತೆಗೆದುಕೊಳ್ಳುತ್ತಾ ಇಲ್ಲ. ಆರ್ ಯು ಲಿಸ್ನಿಂಗ್, ನೀನು ಆಲಿಸ್ತಾ ಇದ್ದೀಯಾ. ಎಸ್ ಐ ಆಮ್ ಲಿಸ್ನಿಂಗ್, ನಾನು ಆಲಿಸ್ತಾ ಇದ್ದೇನೆ. ನೋ ಐ ಆಮ್ ನಾಟ್ ಲಿಸ್ನಿಂಗ್, ನಾನು ಆಲಿಸ್ತಾ ಇಲ್ಲ. ಆರ್ ಯು ಪ್ಲೇಯಿಂಗ್, ನೀನು ಆಡುತ್ತಾ ಇದ್ದೀಯಾ. ಎಸ್ ಐ ಆಮ್ ಪ್ಲೇಯಿಂಗ್. ನೋ ಐ ಆಮ್ ನಾಟ್ ಪ್ಲೇಯಿಂಗ್, ಹೀಗೆ ಹೇಳಬೇಕು. ಆರ್ ಯು ಡಿಸ್ಕಸಿಂಗ್, ನೀನು ಚರ್ಚಿಸುತ್ತಾ ಇದ್ದೀಯಾ. ಎಸ್ ಐ ಆಮ್ ಡಿಸ್ಕಸಿಂಗ್. ನೋ ಐ ಆಮ್ ನಾಟ್ ಡಿಸ್ಕಸಿಂಗ್, ನಾನು ಚರ್ಚಿಸುತ್ತಾ ಇಲ್ಲ. ಹೀಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್,
ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈ 5 ಸಿಂಪಲ್ ಟೆನ್ಸ್ಗಳಲ್ಲಿ ಅಂದರೆ ಇವು ಸೂಪರ್ ಟೆನ್ಸ್, ತುಂಬ ಯೂಸ್ ಆಗುವಂಥ ಸೂಪರ್ ಟೆನ್ಸ್. ಇವುಗಳ ಜೊತೆಗೆ ನೀವು ವಾಕ್ಯಗಳನ್ನು ಹೀಗೆ ಮಾಡಿ ಅದಕ್ಕೆ ಹೌದು ಅಂಥೇಳಿ ಆಮೇಲೆ ಅಲ್ಲ ಅಂಥೇಳಿ ವಾಕ್ಯಗಳನ್ನು ಬರಿಬೇಕು. ಇಲ್ಲಿ ನಾವು ಸಬ್ಜೆಕ್ಟನ್ನು ಇನ್ನೂ ಹೆಚ್ಚು ಹೆಚ್ಚು ಚೇಂಜ್ ಮಾಡಿದರೆ, ಉದಾಹರಣೆಗೆ ಇಲ್ಲಿ ನೋಡಿ, ಈಗ ಫಸ್ಟಿಗೆ ನಾವು ಯು ಅನ್ನೋ ಸಬ್ಜೆಕ್ಟನ್ನು ತೊಗೊಂಡಿದ್ವಿ. ಸಬ್ಜೆಕ್ಟ್ ಅಂದರೆ ಕರ್ತೃಪದ ಮಾಡುವಂಥವರು. ಈಗ ನಾವು ಅದನ್ನು ಹೀ ಅಂತ ತೊಗೊಂಡಾಗ ಯಾವ ಥರ ಬರುತ್ತೆ? ಡಸ್ ಹಿ ಟೇಕ್, ಅವನು ತೆಗೆದುಕೊಳ್ಳುತ್ತಾನ. ಹೀ ಟೇಕ್ಸ್, ಅವನು ತೆಗೆದುಕೊಳ್ಳುತ್ತಾನೆ. ಹಿ ಡಸಂಟ್ ಟೇಕ್, ಅವನು ತೆಗೆದುಕೊಳ್ಳುತ್ತಿಲ್ಲ. ಆಮೇಲೆ ಅದನ್ನು ಸಿಂಪಲ್ ಫ್ಯೂಚರಿಗೆ ಹೋದಾಗ ವಿಲ್ ಹಿ ಟೇಕ್, ಅವನು ತೆಗೆದುಕೊಳ್ಳುವನ. ಹಿ ವಿಲ್ ಟೇಕ್, ಅವನು ತೆಗೆದುಕೊಳ್ಳುವನು. ನೋ, ಹಿ ವಿಲ್ ನಾಟ್ ಟೇಕ್, ಹಿ ವೋಂಟ್ ಟೇಕ್, ಅವನು ತೆಗೆದುಕೊಳ್ಳುವುದಿಲ್ಲ. ಈಗ ಸಿಂಪಲ್ ಫಾಸ್ಟ್ ಟೆನ್ಸ್, ಡಿಡ್ ಹಿ ಟೇಕ್, ಅವನು ತೆಗೆದುಕೊಂಡ. ಎಸ್ ಹಿ ಟೂಕ್, ಅವನು ತೆಗೆದುಕೊಂಡ. ಹಿ ಡಿಡ್ ನಾಟ್ ಟೇಕ್, ಅವನು ತೆಗೆದುಕೊಳ್ಳಲಿಲ್ಲ. ಹ್ಯಾಸ್ ಹಿ ಟೇಕನ್ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಅವನು ಕೇಳ್ತಾ ಇದೆ, ಅವನು ತೆಗೆದುಕೊಂಡಿದ್ನ ಆ ಸಮಯದಲ್ಲಿ. ಎಸ್ ಹಿ ಹ್ಯಾಸ್ ಟೇಕನ್, ಅವನು ತೆಗೆದುಕೊಂಡಿದ್ದಾನೆ. ಹಿ ಹ್ಯಾಸನ್ ಟೇಕನ್, ಅವನು ತೆಗೆದುಕೊಂಡಿಲ್ಲ. ಆಮೇಲೆ ಕೊನೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಈಸ್ ಹಿ ಟೇಕಿಂಗ್, ಅವನು ತೆಗೆದುಕೊಳ್ಳುತ್ತಿದ್ದಾನ. ಎಸ್ ಹಿ ಈಸ್ ಟೇಕಿಂಗ್, ಅವನು ತೆಗೆದುಕೊಳ್ಳುತ್ತಿದ್ದಾನೆ. ನೋ ಹಿ ಈಸ್ ನಾಟ್ ಟೇಕಿಂಗ್, ಅವನು ತೆಗೆದುಕೊಳ್ಳುತ್ತಾ ಇಲ್ಲ. ಗೊತ್ತಾಯ್ತಲ್ಲ? ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 5 ಸೂಪರ್ ಟೆನ್ಸ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ನಮಗೆ ಗೊತ್ತಿರುವಂಥ ಒಂದು 100-180 ವರ್ಬ್ಗಳ ಚಾರ್ಟನ್ನು ನಾವು ರೆಡಿ ಇಟ್ಕೊಳ್ಬೇಕು. ಆ ಚಾರ್ಟನ್ನು ರೆಡಿ ಇಟ್ಕೊಂಡು ಈ ಒಂದೊಂದೇ ಟೆನ್ಸ್ಗಳ ವಾಕ್ಯವನ್ನು ಬೇರೆ ಬೇರೆ ಸಬ್ಜೆಕ್ಟ್ ಜೊತೆಗೆ ಐ, ವಿ, ಯು, ಹಿ, ಶಿ, ಇಟ್, ಕೃಷ್ಣ, ರಾಧಾ, ರಾಧಾ ಆ್ಯಂಡ್ ಕೃಷ್ಣ, ಬಾಯ್, ಬಾಯ್ಸ್, ಹೀಗೆ ಎಲ್ಲ ಸಬ್ಜೆಕ್ಟ್ ಜೊತೆಗೆ ನೀವು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿದರೆ ಸುಲಭವಾಗಿ ನಿಮಗೆ ಇಂಗ್ಲೀಷ್ ಬರುತ್ತೆ. ಉದಾಹರಣೆ ನಿಮ್ಗೆ ಹೇಳ್ತೀನಿ ನಾನು. ಈಗ ಫಸ್ಟಿಗೆ ಡೂ ಯು ಟೇಕ್, ನೀನು ತೆಗೆದುಕೊಳ್ಳುತ್ತೀಯ. ಇಲ್ಲೇ ಯು ಜೊತೆಗೆ ನಾವು ವಾಕ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ಇನ್ನು ಡೂ ವಿ ಟೇಕ್, ನಾವು ತೆಗೆದುಕೊಳ್ಳುತ್ತೇವಾ? ಎಸ್ ವಿ ಟೇಕ್, ನಾವು ತೆಗೆದುಕೊಳ್ಳುತ್ತೇವೆ. ನೋ ವಿ ಡೋಂಟ್ ಟೇಕ್, ನಾವು ತೆಗೆದುಕೊಳ್ಳುವುದಿಲ್ಲ. ಡಸ್ ಶಿ ಟೇಕ್, ಅವಳು ತೆಗೆದುಕೊಳ್ಳುತ್ತಾಳಾ? ಎಸ್ ಶಿ ಟೇಕ್ಸ್, ಹೌದು ಅವಳು ತೆಗೆದುಕೊಳ್ಳುತ್ತಾಳೆ. ನೋ ಶಿ ಡಸಂಟ್ ಟೇಕ್, ಅವಳು ತೆಗೆದುಕೊಳ್ಳುವುದಿಲ್ಲ. ಡು ದೇ ಟೇಕ್, ಅವರು ತೆಗೆದುಕೊಳ್ಳುತ್ತಾರಾ? ಎಸ್ ದೇ ಟೇಕ್, ಅವರು ತೆಗೆದುಕೊಳ್ಳುತ್ತಾರೆ. ನೋ ದೇ ಡೋಂಟ್ ಟೇಕ್, ಅವರು ತೆಗೆದುಕೊಳ್ಳುವುದಿಲ್ಲ. ಡಸ್ ಇಟ್ ಟೇಕ್, ಅದು ತೆಗೆದುಕೊಳ್ಳುತ್ತಾ? ಎಸ್ ಇಟ್ ಟೇಕ್ಸ್, ಅದು ತೆಗೆದುಕೊಳ್ಳುತ್ತೆ. ನೋ ಇಟ್ ಡಸಂಟ್ ಟೇಕ್, ಅದು ತೆಗೆದುಕೊಳ್ಳುವುದಿಲ್ಲ. ಡಸ್ ರವಿ ಟೇಕ್, ರವಿ ತೆಗೆದುಕೊಳ್ತಾನಾ? ಎಸ್ ರವಿ ಟೇಕ್ಸ್, ಹೌದು ರವಿ ತೆಗೆದುಕೊಳ್ತಾನೆ. ನೋ ರವಿ ಡಸಂಟ್ ಟೇಕ್, ರವಿ ತೆಗೆದುಕೊಳ್ಳುವುದಿಲ್ಲ. ಡಸ್ ಲತಾ ಟೇಕ್, ಲತಾ ತೆಗೆದುಕೊಳ್ತಾಳಾ? ಎಸ್ ಶಿ ಟೇಕ್ಸ್, ಹೌದು ಅವಳು ತೆಗೆದುಕೊಳ್ತಾಳೆ. ನೋ ಶಿ ಡಸಂಟ್ ಟೇಕ್, ಅವಳು ತೆಗೆದುಕೊಳ್ಳುವುದಿಲ್ಲ. ಡಸ್ ಬಾಯ್ ಟೇಕ್, ಹುಡುಗ ತೆಗೆದುಕೊಳ್ತಾನ? ಎಸ್ ಹಿ ಟೇಕ್ಸ್, ದ ಬಾಯ್ ಟೇಕ್ಸ್, ಹುಡುಗ ತೆಗೆದುಕೊಳ್ತಾನೆ. ಬಾಯ್ ಡಸಂಟ್ ಟೇಕ್, ಹುಡುಗ ತೆಗೆದುಕೊಳ್ಳುವುದಿಲ್ಲ. ಡೂ ಬಾಯ್ಸ್ ಟೇಕ್, ಹುಡುಗರು ತೆಗೆದುಕೊಳ್ತಾರಾ? ಎಸ್ ಬಾಯ್ಸ್ ಟೇಕ್, ಹೌದು ಹುಡುಗರು ತೆಗೆದುಕೊಳ್ತಾರೆ. ನೋ ಬಾಯ್ಸ್ ಡೋಂಟ್ ಟೇಕ್, ಹುಡುಗರು ತೆಗೆದುಕೊಳ್ಳುವುದಿಲ್ಲ. ಹೀಗೆ ಬೇರೆ ಬೇರೆ ಸಬ್ಜೆಕ್ಟ್ ಜೊತೆಗೆ ಬೇರೆ ಬೇರೆ ವರ್ಬ್ಗಳನ್ನು ತೆಗೆದುಕೊಂಡು ಈ 5 ಸೂಪರ್ ಟೆನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ, ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿದರೆ ಸಂಪೂರ್ಣ ಸ್ಪೋಕನ್ ಇಂಗ್ಲೀಷ್ ನಿಮಗೆ ಬರುತ್ತೆ. ಓಕೆ, ಪ್ರಾರಂಭ ಮಾಡ್ತೀರಾ?